ಸ್ನೇಹಿತರೇ ನಮಸ್ಕಾರ, ನಾನು ರವೀಂದ್ರ ಜೋಶಿ. ಇವತ್ತು ಗಾಂಧಿ ಪರಿವಾರದ ಅತ್ಯಂತ ಪ್ರತಿಷ್ಠಿತವಾದಂಥ ಕ್ಷೇತ್ರ ಮತ್ತು ಭದ್ರಕೋಟೆ ಅಂತ ಪರಿಭಾವಿಸಿದ್ದಂಥ, ಅಂದರೆ ಭ್ರಮೆಗೊಳಗಾಗಿದ್ದಂಥ ಅಮೇಠಿ ಲೋಕಸಭಾ ಕ್ಷೇತ್ರದ ಬಗ್ಗೆ ಮಾತಾಡ್ತಾ ಇದ್ದೀನಿ. ಇವತ್ತು ಸ್ಥಿತಿ ಹೇಗಿದೆ? ಈ ವಿಜ್ಞಾನದಲ್ಲಿ ಒಂದು ಟರ್ಮ್ ಬರುತ್ತೆ, ಒಂದು ಶಬ್ದ ಬರುತ್ತೆ, ಅದಕ್ಕೆ ಗಿನಿಪಿಗ್ ಅಂತಾರೆ. ಗಿನಿಪಿಗ್ ಅಂದರೆ ಪ್ರಯೋಗಕ್ಕೆ ಒಳಪಡಿಸುವಂಥ ಪ್ರಾಣಿ ಅಥವಾ ಪಕ್ಷಿಗೆ ಗಿನಿಪಿಗ್ ಅಂತಾರೆ. ಈ ಬಾರಿ ಅಮೇಠಿಗೆ ಅಂಥ ಒಬ್ಬ ಅಭ್ಯರ್ಥಿಯನ್ನು ಹಾಕಿದೆ ಕಾಂಗ್ರೆಸ್ ಪಕ್ಷ, ಗಾಂಧಿ ಪರಿವಾರ. ಆತನ ಹೆಸರು ಕಿಶೋರಿಲಾಲ್ ಶರ್ಮಾ ಅಂತ. 42 ವರ್ಷಗಳ ಒಡನಾಟ KL ಶರ್ಮಾದು ಗಾಂಧಿ ಪರಿವಾರದ ಜೊತೆಗೆ. ಸೋನಿಯಾ ಗಾಂಧಿಯವರ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಾ ಇದ್ದಂಥ ಮನುಷ್ಯ. ಈತ ಇರೋದು ಅಮೇಠಿಯಲ್ಲಿ, ಕೆಲಸ ಮಾಡೋದು ರಾಯ್ಬರೇಲಿಯಲ್ಲಿ, ಸೋನಿಯಾ ಗಾಂಧಿಯವರ ಕಚೇರಿಯಲ್ಲಿ. ಇದ್ದಕ್ಕಿದ್ದ ಹಾಗೆ ಬೆಳಗ್ಗೆ ಕೊನೆಯ ದಿನಾಂಕ ನಾಮಪತ್ರ ಸಲ್ಲಿಕೆಗೆ ಇದ್ದಕ್ಕಿದ್ದ ಹಾಗೆ ಎಲ್ಲ ಮಾಧ್ಯಮದವ್ರು ಬಂದುಬಿಡ್ತಾರೆ. ಬಂದು ಕೇಳ್ತಾರೆ, ನೀವು ಕಾಂಗ್ರೆಸ್ನ ಅಭ್ಯರ್ಥಿ ಅಂತೆ? ಹೌದಾ, ಎಲ್ಲ ಕಡೆ ಡಿಕ್ಲೇರ್ ಆಗಿದೆ. ಗೊತ್ತಿಲ್ಲ ಅಂತ ಈತ ತಪ್ಪಿಸ್ಕೊಂಡು ಓಡಾಡ್ಲಿಕ್ಕೆ ಶುರು ಮಾಡ್ತಾರೆ. ತದನಂತರ ಗೊತ್ತಾಗುತ್ತೆ ತಾನೇ ಕ್ಯಾಂಡಿಡೇಟು ಅಂತ. ಹೀಗಾಗಿ ಈತನಿಗೆ ರಾಯ್ಬರೇಲಿಯಲ್ಲಿ ರಾಹುಲ್ ಗಾಂಧಿ ವಿರುದ್ಧ ನಿಂತಿರುವಂಥ ದಿನೇಶ್ ಪ್ರತಾಪ್ ಸಿಂಗ್, ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ ದಿನೇಶ್ ಪ್ರತಾಪ್ ಸಿಂಗ್, ಚಪರಾಸಿ ಕೋ ಖಡಾ ಕಿಯಾ ಹೈ ರಾಹುಲ್ ಗಾಂಧಿನೇ, ರಾಹುಲ್ ಗಾಂಧಿ ಕಾ ಚಪರಾಸಿ ಹೈ ಅಂತ ಹೇಳಿಬಿಡ್ತಾರೆ ಮಾಧ್ಯಮದವ್ರ ಎದುರಿಗೆ. ಚಪರಾಸಿ ಅಂದರೆ ಪ್ಯೂನ್ ಅಂತ, ಅಟೆಂಡರ್ ಅಂತ ಅರ್ಥ. ರಾಹುಲ್ ಗಾಂಧಿ ಖುದ್ ಖಡಾ ನಹಿ ಹುವಾ ಇಸ್ಲಿಯೇ ಉಸ್ಕಾ ಚಪರಾಸಿ ಕೋ ಉಧರ್ ಡಾಲಾ ಹೈ ಅಂತ. ಈ ಕಿಶೋರಿಲಾಲ್ ಶರ್ಮಾಗೆ ಇನ್ನಿಲ್ಲದ ಹಾಗೆ ಸಿಟ್ಟು ಬಂದುಬಿಡುತ್ತೆ. ಯಾವ ಪರಿವಾರಕ್ಕೋಸ್ಕರ ಇಷ್ಟು ವರ್ಷ ಎಲ್ಲ ನಾನು ದುಡಿದೆ, ಇವತ್ತು ನನಗೆ ಇಂಥ ಸ್ಥಿತಿ ಬಂತು, ಈ ರೀತಿ ನನ್ನನ್ನು ಹೀಗಳಿತಾ ಇದ್ದಾರೆ ಉಳಿದವರು ಅಂತ. ಮೈ ಚಪರಾಸಿ ನಹಿ ಹೂँ ಮೈ ಕಾಂಗ್ರೆಸ್ ಕಾ ಲೀಡರ್ ಹೂँ ಅಂತಾರೆ ಈತ KL ಶರ್ಮಾ. ನಾನು ಪ್ಯೂನ್ ಅಲ್ಲ, ಅಟೆಂಡರ್ ಅಲ್ಲ, ಕಾಂಗ್ರೆಸ್ಸಿನ ಒಬ್ಬ ಧುರೀಣ ನಾನು. ನಂಗೆ 4 ದಶಕಗಳ ಹಿನ್ನೆಲೆ ಇದೆ ಅಂತ ಹೇಳ್ತಾರೆ. ಯಾವಾಗ ಈ ರೀತಿ ಹೇಳ್ತಾರೋ ತಕ್ಷಣ ಗಾಂಧಿ ಪರಿವಾರಕ್ಕೆ ಬಹುಶಃ ಈ ವಿಷಯ ಗೊತ್ತಾಗ್ಬಿಡುತ್ತೆ. ಅಲ್ಲಿಂದ ಇವರಿಗೆ ಕಾಲ್ ಬರುತ್ತೆ. ಕಾಲ್ ಬಂದ ತಕ್ಷಣ ಇವರ ವರಸೆ ಚೇಂಜ್ ಆಗುತ್ತೆ. ಬುಧವಾರ ದಿವಸ ಹೇಳ್ತಾರೆ, ಇದು ನನ್ನ ಕಾನ್ಸ್ಟಿಟ್ಯೂಯೆನ್ಸಿ ಅಲ್ಲ, ಲೋಕಸಭಾ ಕ್ಷೇತ್ರ ಅಲ್ಲ, ನಾನು ಕೇವಲ ನಿಮಿತ್ತ ಮಾತ್ರ ಇಲ್ಲಿ ನಿಂತಿರೋದು. ಇದೇನಿದ್ರು ಗಾಂಧಿ ಪರಿವಾರಕ್ಕೆ ಸಲ್ಲಬೇಕಾದಂಥ ಕ್ಷೇತ್ರ ಇದು. ನೋಡಿ, ಪ್ರಜಾಪ್ರಭುತ್ವದಲ್ಲಿ ಜಹಗೀರು ಅಂತ ಪರಿಭಾವಿಸುವಂಥ ಗುಲಾಮಗಿರಿಯ ಮನಸ್ಥಿತಿ ಇವ್ರದ್ದೆಲ್ಲ. ಪ್ರಜಾಪ್ರಭುತ್ವ ಇಲ್ಲ ಅಂತ ಇವರೆಲ್ಲ ಮಾತಾಡ್ತಾರೆ. ನರೇಂದ್ರ ಮೋದಿ ಅವ್ರ ಬಗ್ಗೆ ಪ್ರಜಾಪ್ರಭುತ್ವ ಇಲ್ಲ, ಪ್ರಜಾಪ್ರಭುತ್ವ ಹಾಳು ಮಾಡ್ತಾ ಇದ್ದಾರೆ ಅಂತ ರಾಹುಲ್ ಗಾಂಧಿ ಹೇಳ್ತಾರೆ. ಇವರದೇ ಅಭ್ಯರ್ಥಿ, ಇವರೇ ನಿಲ್ಲಿಸೋಂಥ ಅಭ್ಯರ್ಥಿ ಇದನ್ನು ಜಹಗೀರು ಅಂತ ಹೇಳ್ತಾರೆ. ಇದು ನನ್ನ ಲೋಕಸಭಾ ಕ್ಷೇತ್ರ ಅಲ್ಲ, ಅವರ ಉಡಿಗೆ ಹೋಗುವಂಥದ್ದು, ಅವ್ರಿಗೆ ಸಲ್ಲಿದಂಥದ್ದು ಅಂತ. ಹಾಗಾದರೆ ಇದು ನಿಜವಾಗ್ಲೂ ಅಮೇಠಿ ಅನ್ನೋದು ಈ ಲೋಕಸಭಾ ಕ್ಷೇತ್ರ ಸಂಪೂರ್ಣವಾಗಿ ಗಾಂಧಿ ಪರಿವಾರದ? ಅದಕ್ಕೆ ನೀವು ಇತಿಹಾಸಕ್ಕೆ ಹೋಗಬೇಕು. ಕೇವಲ 44 ವರ್ಷಗಳ ಈಚೆ ಗಾಂಧಿ ಪರಿವಾರ ಇಲ್ಲಿ ಬಂದದ್ದು. ಅದರ ಮಧ್ಯೆ ಸಂಜಯ್ ಸಿಂಗ್ ಅಂತ ಇನ್ನೊಬ್ಬ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ ಕೂಡ ಗೆದ್ದಿದ್ದು. ಒಂದೇ ನಿಮಿಷದಲ್ಲಿ ಅದರ ಹಿನ್ನೆಲೆಯನ್ನು ಹೇಳಿಬಿಡ್ತೀನಿ, ಆಮೇಲೆ ಈಗ ನಡೀತಾ ಇರೋ ವಿದ್ಯಮಾನವನ್ನು ಹೇಳೋಣ. ಇದು 1967ರಲ್ಲಿ ಪ್ರಾರಂಭಗೊಂಡಂಥ ಲೋಕಸಭಾ ಕ್ಷೇತ್ರ ಇದು. ಮೊದಲಿಗೆ ಇಲ್ಲಿ ವಿದ್ಯಾಧರ್ ಬಾಜಪಾಯಿ ಅಂಥೇಳಿ ಕಾಂಗ್ರೆಸ್ನಿಂದ ಗೆದ್ದಂಥ ಒಬ್ಬ ಧುರೀಣ. ಅದಾದ ಮೇಲೆ 1980ಕ್ಕೆ ಇಲ್ಲಿ ಕಾಲಿಡ್ತಾರೆ ಸಂಜಯ್ ಗಾಂಧಿ. 1980ಕ್ಕೆ ಕಾಲಿಡ್ತಾರೆ, ಗೆಲ್ತಾರೆ ಅಮೇಠಿ ಲೋಕಸಭಾ ಕ್ಷೇತ್ರದಲ್ಲಿ. ಗೆದ್ದ ಒಂದೇ ವರ್ಷದ ಒಳಗಡೆ ಒಂದು ಹೆಲಿಕಾಪ್ಟರ್ ಅಪಘಾತದಲ್ಲಿ ಅಸುನೀಗ್ತಾರೆ ಸಂಜಯ್ ಗಾಂಧಿ. ಯಾವಾಗ ಇವರು ಅಸುನೀಗ್ತಾರೋ ಆ ಜಾಗಕ್ಕೆ ಮತ್ತೆ ಚುನಾವಣೆ ಆಗುತ್ತೆ ಅಮೇಠಿಯಲ್ಲಿ. ಆದ ಸಂದರ್ಭದಲ್ಲಿ ಅಲ್ಲಿ ರಾಜೀವ್ ಗಾಂಧಿ ಮತ್ತೆ ಚುನಾವಣೆಗೆ ನಿಂತು 2 ಬಾರಿ ಗೆಲ್ತಾರೆ. ರಾಜೀವ್ ಗಾಂಧಿ 81-91ವರೆಗೂ ಅಲ್ಲಿ ಲೋಕಸಭಾ ಸದಸ್ಯರಾಗಿ 2 ಅವಧಿಗೆ ಇರ್ತಾರೆ. ಅದಾದಮೇಲೆ 91ರಲ್ಲಿ ನಡೆದಂಥ ಚುನಾವಣೆ, ಲೋಕಸಭಾ ಚುನಾವಣೆಯಲ್ಲಿ ತಮಿಳುನಾಡಿನ ಶ್ರೀಪೆರಂಬುದೂರಲ್ಲಿ ಹತ್ಯೆ ಆಗುತ್ತೆ ರಾಜೀವ್ ಗಾಂಧಿದು. ರಾಜೀವ್ ಗಾಂಧಿ ಹತ್ಯೆ ಆದಮೇಲೆ ಮತ್ತೆ ಅಲ್ಲಿ ಚುನಾವಣೆ ನಡೆಯುತ್ತೆ. ಚುನಾವಣೆ ನಡೆದ ಸಂದರ್ಭದಲ್ಲಿ ಕ್ಯಾಪ್ಟನ್ ಸತೀಶ್ ಶರ್ಮಾ ಗೆಲ್ತಾರೆ. ಅಲ್ಲಿ 2 ಬಾರಿ ಅವರು ಇರ್ತಾರೆ. ಅದಾದಮೇಲೆ 1999ರಲ್ಲಿ ಸೋನಿಯಾ ಗಾಂಧಿ ಕಾಲಿಡ್ತಾರೆ ಅಲ್ಲಿಗೆ, ರಾಜೀವ್ ಗಾಂಧಿಯವರ ಕಾನ್ಸ್ಟಿಟ್ಯೂನ್ಸಿದು ಅನ್ನುವಂಥ ಕಾರಣಕ್ಕೋಸ್ಕರ ಕಾಲಿಟ್ಟವರು. ಈ ಮಧ್ಯೆ 1998ರಲ್ಲಿ ಸಂಜಯ್ ಸಿಂಗ್ ಅಂತ BJP ಅವ್ರು ಗೆದ್ದಿರ್ತಾರೆ. 99ರ ಚುನಾವಣೆಯಲ್ಲಿ ಇಲ್ಲಿ ಸೋನಿಯಾ ಗಾಂಧಿಯವರು ಚುನಾವಣೆ ನಿಲ್ತಾರೆ, ಗೆಲ್ತಾರೆ. ಗೆದ್ದ ಮೇಲೆ 2004ಕ್ಕೆ ರಾಹುಲ್ ಗಾಂಧಿಯಲ್ಲಿ ಆ ಕ್ಷೇತ್ರವನ್ನು ಅವ್ರು ಬಿಟ್ಟುಕೊಟ್ಟು ಅವ್ರು ರಾಯ್ಬರೇಲಿ ಹೋಗ್ತಾರೆ. ಸೋನಿಯಾ ಗಾಂಧಿ ಇವರು ಅಮೇಠಿಗೆ ಬರ್ತಾರೆ, ರಾಹುಲ್ ಗಾಂಧಿ ಅಲ್ಲಿಂದ 2019ವರೆಗೂ ರಾಹುಲ್ ಗಾಂಧಿ ಅಲ್ಲಿ ಸೆಣಸ್ತಾರೆ. 2019ರ ಚುನಾವಣೆಯಲ್ಲಿ ಸ್ಮೃತಿ ಇರಾನಿ ಎದುರುಗಡೆ ರಾಹುಲ್ ಗಾಂಧಿ 55,000 ಮತಗಳ ಅಂತರದಲ್ಲಿ ಸೋಲನ್ನಪ್ತಾರೆ.
44 ವರ್ಷಗಳ ಇತಿಹಾಸ ಅಂತ ಯಾಕೆ ಹೇಳಿದೆ? ಆ ಕಾರಣಕ್ಕೋಸ್ಕರ. ಅಂದಿನ ಸಂಜಯ್ ಗಾಂಧಿಯಿಂದ ಇಲ್ಲಿಯ ರಾಹುಲ್ ಗಾಂಧಿವರೆಗೂ ಇವರ ಎಲ್ಲ ಪಯಣವನ್ನು ನೋಡಿ. ಸಂಜಯ್ ಗಾಂಧಿ, ರಾಜೀವ್ ಗಾಂಧಿ ಅವರಿಬ್ಬರು, ಒಬ್ಬರು ವಿಮಾನ ಅಪಘಾತದಲ್ಲಿ ಹೋಗ್ತಾರೆ, ಹೆಲಿಕಾಪ್ಟರ್ ಅಪಘಾತದಲ್ಲಿ, ಇನ್ನೊಬ್ಬರು ಹತ್ಯೆ ಆಗುತ್ತೆ ಟೆರರಿಸ್ಟ್ಗಳಿಂದ. ಅದಾದಮೇಲೆ ಅವರ ಸೋನಿಯಾ ಗಾಂಧಿ ಬರ್ತಾರೆ, ಅದಾದಮೇಲೆ ರಾಹುಲ್ ಗಾಂಧಿ ಅವರನ್ನು ಸ್ಮೃತಿ ಇರಾನಿ ಸೋಲಿಸ್ತಾರೆ. ಈಗ ಏನು ಸ್ಥಿತಿ ಇದೆ? ಯಾವಾಗ ಕಳೆದ ಬಾರಿ 55,000 ಮತಗಳಿಂದ ಸೋತರು ರಾಹುಲ್ ಗಾಂಧಿ, ಅದಾದಮೇಲೆ ಆ ಕಡೆ ತಲೆ ಹಾಕೋದೇ ಇಲ್ಲ ಅವರು. ಅಮೇಠಿ ಕಾನ್ಸ್ಟಿಟ್ಯೂನ್ಸಿ ಇದೆಯಲ್ಲ, ಇಲ್ಲಿ 5 ವಿಧಾನಸಭಾ ಕ್ಷೇತ್ರಗಳು ಬರ್ತವೆ. ಒಂದು ತಿಲೋಮ್ ಅಂತ, 2ನೇದು ಸಲೋನ್ ಅಂತ, 3ನೇದು ಜಗದೀಶ್ಪುರ್, 4ನೇದು ಗೌರಿಗಂಜ್, 5ನೇದು ಅಮೇಠಿ. ಈ 5 ಕ್ಷೇತ್ರಗಳನ್ನು ಅದು ಒಳಗೊಂಡಂಥ ಲೋಕಸಭಾ ಕ್ಷೇತ್ರ ಇದು. ಕಳೆದ ಬಾರಿ ಮತಗಳು ಎಷ್ಟು ಬಂದಿತ್ತು ಅದನ್ನು ನೋಡಿದರೆ ಈ ಬಾರಿ ಏನಿರುತ್ತೆ ಅಂತ ನಿಮ್ಗೆ ಐಡಿಯಾ ಬರುತ್ತೆ. 2014ರಲ್ಲಿ ಇಲ್ಲಿ ಈ ಸಲ ಮತ್ತೆ ಬಹುಜನ ಸಮಾಜ ಪಕ್ಷದ ಅಭ್ಯರ್ಥಿ ಇದ್ದಾರೆ. 2014ರಲ್ಲಿ ಕೂಡ ಬಹುಜನ ಸಮಾಜ ಪಕ್ಷದ ಅಭ್ಯರ್ಥಿ ಇದ್ದರು, 60,000 ಮತಗಳನ್ನು ಪಡೆದಿದ್ದರು. ಅದಾದಮೇಲೆ ರಾಹುಲ್ ಗಾಂಧಿ ಆ ಟೈಮಲ್ಲಿ 2014ರಲ್ಲಿ ಇವರು ಗೆದ್ದಂಥ ಸಂದರ್ಭದಲ್ಲಿ, ಸ್ಮೃತಿ ಇರಾನಿನ ಸೋಲಿಸಿದ ಸಂದರ್ಭದಲ್ಲಿ ಪಡೆದಂಥ ಮತಗಳು ಎಷ್ಟು ಅಂತ ನೋಡಿ, 4,08,000 ಮತಗಳನ್ನು ಪಡೆದಿದ್ದರು ರಾಹುಲ್ ಗಾಂಧಿ. ಸ್ಮೃತಿ ಇರಾನಿಗೆ 3 ಲಕ್ಷ ಮತ ಬಂದಿತ್ತು. 1,08,000 ಮತಗಳ ಅಂತರದಿಂದ ಸೋತಿದ್ರು ಸ್ಮೃತಿ ಇರಾನಿ. ಅಲ್ಲಿ ಕುಮಾರ್ ವಿಶ್ವಾಸ್ ಕೂಡ ಚುನಾವಣೆಗೆ ನಿಂತಿದ್ರು, ಆಮ್ ಆದ್ಮಿ ಪಕ್ಷದ ಕುಮಾರ್ ವಿಶ್ವಾಸ್. ಈಗ ಆಮ್ ಆದ್ಮಿ ಪಕ್ಷದಲ್ಲಿ ಇಲ್ಲ ಆಯ್ತಾ, ಆವಾಗ ಆಮ್ ಆದ್ಮಿ ಪಕ್ಷದಲ್ಲಿ ಚುನಾವಣೆ ನಿಂತಿರ್ತಾರೆ, 25,000 ಮತಗಳು ಬಿದ್ದಿರ್ತಾವೆ ಅವರಿಗೆ. ಅದಾದಮೇಲೆ 5 ವರ್ಷಗಳ ಕಾಲ ರಾಹುಲ್ ಗಾಂಧಿ ತನ್ನ ಭದ್ರಕೋಟೆಗೆ ಹೋಗೋದೇ ಇಲ್ಲ. ತಮ್ಮ ಪ್ರತಿಷ್ಠೆಯ ಕಣ ಆಗಿರುವಂಥ ಅಮೇಠಿ ಕಡೆ ತಲೆನೇ ಇಡೋದಿಲ್ಲ. ಸಂಸತ್ ಸದಸ್ಯ ಎಲ್ಲಿ? ಅಮೇಠಿಯಲ್ಲಿ ಕಾಲೇ ಇಡಂಗಿಲ್ಲ. ಸ್ಮೃತಿ ಇರಾನಿ ಅಲ್ಲಿ ಭದ್ರವಾಗಿ ನೆಲೆ ಊರ್ತಾರೆ. ಸೋತ ಕ್ಯಾಂಡಿಡೇಟು ಅಮೇಠಿಯಲ್ಲಿ ಪ್ರತಿಷ್ಠಾಪನೆಗೊಳ್ತಾರೆ, ಕೆಲಸ ಮಾಡಲಿಕ್ಕೆ ಶುರು ಮಾಡ್ತಾರೆ. 2019ರಲ್ಲಿ ಅದೇ ರಾಹುಲ್ ಗಾಂಧಿಯನ್ನು ಸೋಲಿಸ್ತಾರೆ. ಆವಾಗ ಬಿದ್ದ ಮತಗಳು ನೋಡಿ. ಆವಾಗ ಸಮಾಜವಾದಿ ಪಕ್ಷದ ಅಭ್ಯರ್ಥಿ ಇಲ್ಲ, ಬಹುಜನ ಸಮಾಜವಾದ ಪಕ್ಷದ ಅಭ್ಯರ್ಥಿ ಇಲ್ಲ, ಅಷ್ಟೆಲ್ಲ ಇದ್ದು ಎಲ್ಲರೂ ರಾಹುಲ್ ಗಾಂಧಿಗೆ ಸಪೋರ್ಟ್ ಮಾಡಿಯೂ ಕೂಡ, ಇವರೆಲ್ಲರ ಒಂದು ಅಲಯನ್ಸ್ ಆಗಿದ್ದರೂ ಕೂಡ, ಮೈತ್ರಿಕೂಟ ಇದ್ದರೂ ಕೂಡ, ಒಂದು ಕಡೆ ಮೈತ್ರಿಕೂಟ ಸಮಾಜವಾದಿ ಪಕ್ಷ, ಬಹುಜನ ಸಮಾಜ ಪಕ್ಷ, ಕಾಂಗ್ರೆಸ್ಸು ಒಂದು ಕಡೆ ರಾಹುಲ್ ಗಾಂಧಿ ಜೊತೆಗೆ, ಈ ಕಡೆ ಒಬ್ಬರೇ ಸ್ಮೃತಿ ಇರಾನಿ. ಆ ಸಂದರ್ಭದಲ್ಲಿ ರಾಹುಲ್ ಗಾಂಧಿಗೆ 4,06,000 ಮತಗಳು ಬರ್ತವೆ. ಸ್ಮೃತಿ ಇರಾನಿಗೆ 4,68,000 ಮತಗಳು ಬರ್ತವೆ. ಅಂದರೆ 55,000 ಮತಗಳ ಅಂತರದಿಂದ ಅದೇ ರಾಹುಲ್ ಗಾಂಧಿಯನ್ನು ಅವರದೇ ಕ್ಷೇತ್ರದಲ್ಲಿ ಸೋಲಿಸ್ತಾರೆ. ಈಗ ಬನ್ನಿ ವಿಷಯಕ್ಕೆ ಬರೋಣ. ಈಗ ವಿಷಯ ಏನು ಅಂತಂದರೆ, KL ಶರ್ಮಾನನ್ನು ಅಭ್ಯರ್ಥಿ ಅಂತ ಅಲ್ಲಿಯ ಒಂದು ಪಡೆ ಒಪ್ಕೋತಾ ಇಲ್ಲ. ನಮಗೆ ರಾಹುಲ್ ಗಾಂಧಿ ನಿಲ್ಲಬೇಕಾಗಿತ್ತು, ಇಲ್ಲ ಸೋನಿಯಾ ಗಾಂಧಿ ನಿಲ್ಲಬೇಕಾಗಿತ್ತು, ಇಲ್ಲ ಪ್ರಿಯಾಂಕಾ ವಾಡ್ರಾ ನಿಲ್ಲಬೇಕಾಗಿತ್ತು. KL ಶರ್ಮಾನ ಯಾವ ಕಾರಣಕ್ಕೆ ನಾವು ಒಪ್ಕೋಬೇಕು? ರಾಹುಲ್ ಗಾಂಧಿ ಆಗಿದ್ದರೆ ಕೆಲಸ ಮಾಡ್ತಿದ್ವಿ, ಪ್ರಿಯಾಂಕಾ ವಾಡ್ರಾ ಆದರೂ ಕೆಲಸ ಮಾಡ್ತಿದ್ವಿ. KL ಶರ್ಮಾನ MP ಮಾಡಲಿಕ್ಕೆ ನಾವು ಯಾಕ್ರಿ ಕಷ್ಟಪಡೋಣ ಅಂತ ಒಂದು ಪಡೆ ನಿರಂತರವಾಗಿ ಇವರ ವಿರುದ್ಧವಾಗಿ ಕೆಲಸ ಮಾಡ್ತಾ ಇದೆ, ತಟಸ್ಥಗೊಂಡಿದೆ. ಒಂದು ಪಂಗಡ ಆಫೀಸ್ ಮೇಲೆ ಗಲಾಟೆ ಆಗಿದೆ ಅಂತ ದೊಡ್ಡದಾಗಿ ಬಿಂಬಿಸ್ತಾ ಇದೆ. ಏನು ಅಂದರೆ ಸಹಾನುಭೂತಿಯನ್ನು ಗಿಟ್ಟಿಸಬೇಕು ಅಂತ. ಕಾಂಗ್ರೆಸ್ ಕಚೇರಿಯ ಮೇಲೆ ದಾಳಿ ಯಾರಿಂದ? ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರಿಂದ. ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಗಲಾಟೆ ಮಾಡಿದರೆ ಇಲ್ಲಿವರೆಗೂ ಯಾರನ್ನೂ ಯಾಕೆ ಬಂಧನ ಮಾಡಿಲ್ಲ? FIR ಯಾಕಾಗಿಲ್ಲ? CCTV ಕ್ಯಾಮ್ರಾಗಳಿದ್ದಾವೆ, ಯಾರ್ಯಾರು ಅಂತ ಯಾಕೆ ನೀವು ಹಿಡಿದು ಹಾಕಿಲ್ಲ? ಅದ್ಯಾವುದೂ ಇಲ್ಲ. ಗಲಾಟೆ ಮಾಡ್ತಾ ಇದ್ದಾರೆ. ಸ್ಮೃತಿ ಇರಾನಿ ಸೋಲ್ತಾ ಇದ್ದಿದ್ರೆ ಗಲಾಟೆ ಮಾಡ್ತಾರೆ ಅಂದರೆ ಒಪ್ಪಿಗೆ ಇತ್ತು. ಸ್ಮೃತಿ ಇರಾನಿ ಎದುರಿಗೆ ಅತ್ಯಂತ ದುರ್ಬಲವಾದಂಥ ಅಭ್ಯರ್ಥಿಯನ್ನು ಹಾಕಲಾಗಿದೆ ಮತ್ತು ಆತ್ಮವಿಶ್ವಾಸ ಕಳೆದುಕೊಂಡಿರುವಂಥ ಕಾಂಗ್ರೆಸ್ ಪಕ್ಷ ತಾನು ನಿಲ್ಲಲಾರದೆ, ಅಂದರೆ ಯಾವ ಪ್ರಿಯಾಂಕಾ ವಾಡ್ರಾ ಮತ್ತು ರಾಹುಲ್ ಗಾಂಧಿ ನಿಲ್ಲಲಾರದೆ ಅವರೇ ಹೇಳಿಕೊಳ್ಳುವಂಥ ಚಪರಾಸಿಯನ್ನು ನಿಲ್ಲಿಸಿದ್ದಾರೋ ಅವರನ್ನು ಸೋಲಿಸಲಿಕ್ಕೆ ಅವರ ಆಫೀಸ್ ಮೇಲೆ ಯಾಕೆ ಗಲಾಟೆ ಮಾಡಿಸ್ತಾರೆ? ಈಗ ಮೊನ್ನೆ ಒಂದು ಮಾತನ್ನೇ ಹೇಳಿದ್ದಾರೆ ಪ್ರಿಯಾಂಕಾ ವಾಡ್ರಾ, ಏನಂತ, ನಾನು 12 ದಿನ ಇನ್ನು ಇಲ್ಲೇ ಸೆಟ್ಲ್ ಆಗ್ತೀನಿ ಅಂತ. ಎಲ್ಲಿ? ರಾಯ್ಬರೇಲಿಯಲ್ಲಿ ಸೆಟ್ಲ್ ಆಗ್ತೀನಿ ಅಂತ. ಆವಾಗ ಈ ಕಿಶೋರಿಲಾಲ್ ಶರ್ಮಾ ಕಾಂಗ್ರೆಸ್ನಿಂದ ನಿಂತಿದ್ದಾರಲ್ಲ, KL ಶರ್ಮಾ, ಅವರು ಕರೆ ಮಾಡ್ತಾರೆ, ನೋಡಿ ನನಗೆ ಇಲ್ಲಿ ಯಾರು ನನಗೆ ಸಹಕಾರ ಕೊಡ್ತಾ ಇಲ್ಲ ಅಮೇಠಿಯಲ್ಲಿ, ನಾನು ಈ ಚುನಾವಣೆಯಲ್ಲಿ ಸೆಣಸೋದು ಹೆಂಗೆ, ಠೇವಣಿ ಕಳ್ಕೊಂಡ್ಬಿಡ್ತೀನಿ ನಾನು, ನನ್ನ ನಾಮಪತ್ರ ಸಲ್ಲಿಕೆಗೂ ನೀವು ಯಾರೂ ಬರಲಿಲ್ಲ, ಪಕ್ಕದಲ್ಲೇ ರಾಯ್ಬರೇಲಿ ಇದ್ರಿ, ಒಂದು ಇಬ್ಬರನ್ನಾದರೂ ನನ್ನ ಹತ್ರ ಕಳಿಸ್ಬೋದಿತ್ತು, ಯಾರನ್ನೂ ನೀವು ಕಳಿಸಿಲ್ಲ. ಈಗ ಕಳಿಸಿದಿರಿ ನೀವು ಅಶೋಕ್ ಗೆಹ್ಲೋಟನ್ನು ಕಳಿಸಿದ್ದೀರಿ. ಅಶೋಕ್ ಗೆಹ್ಲೋಟ್ ಈಗ ಪ್ರಭಾರಿಯಲ್ಲಿ, ರಾಜಸ್ಥಾನದ ಮಾಜಿ ಮುಖ್ಯಮಂತ್ರಿ ಮತ್ತು ಸೋತ ವ್ಯಕ್ತಿ, ರಾಜಸ್ಥಾನದಲ್ಲಿ ಕಾಂಗ್ರೆಸ್ ಸೋಲಿಸಲಿಕ್ಕೆ ಕಾರಣ ಆದಂಥ ಮನುಷ್ಯ, ಆತ ಈಗ ಪ್ರಭಾರಿಯಾಗಿ ಅಮೇಠಿಗೆ ಬಂದಿದ್ದಾರೆ. ಅಲ್ಲಿ ರಾಹುಲ್ ಗಾಂಧಿ ನಿಂತಿರುವಂಥ ರಾಯ್ಬರೇಲಿಯಲ್ಲಿ ಭೂಪೇಶ್ ಬಘೇಲ್ನ ಹಾಕಲಾಗಿದೆ. ಭೂಪೇಶ್ ಬಘೇಲ್ ಯಾವ ಛತ್ತೀಸ್ಗಢದಲ್ಲಿ ಮುಖ್ಯಮಂತ್ರಿಯಾಗಿ ಗೆಲ್ಲುವ ಎಲ್ಲ ಸಾಧ್ಯತೆ ಇದ್ದರೂ ಸೋಲನ್ನು ಒಪ್ಕೊಂಡ್ರು. ಎಲ್ಲಿಗೆ ಭಾರತೀಯ ಜನತಾ ಪಕ್ಷ ಛತ್ತೀಸ್ಗಢದಲ್ಲಿ ಸೋಲತ್ತೆ ಅಂತ ಎಲ್ಲರೂ ಪರಿಭಾವಿಸಿದ್ರು, ಅಲ್ಲಿ ಭಾರತೀಯ ಜನತಾ ಪಕ್ಷ ಗೆದ್ದು ಈತನ ದೌರ್ಬಲ್ಯದಿಂದಾಗಿ, ಭೂಪೇಶ್ ಬಘೇಲ್ನ ಸಂಘಟನಾ ವಿಹೀನತೆಯಿಂದಾಗಿ ಛತ್ತೀಸ್ಗಢವನ್ನು ಬಿಟ್ಕೊಡ್ಬೇಕಾಯಿತು ಕಾಂಗ್ರೆಸ್ಸು. ಆತ ಈಗ ಪ್ರಭಾರಿ ರಾಯ್ಬರೇಲಿಗೆ. ಅಮೇಠಿನಲ್ಲಿ ಅಶೋಕ್ ಗೆಹ್ಲೋಟ್ ಅಂತ ತೊಗೊಂಡು ನಾನು ಏನು ಮಾಡಲಿ ಅಂತಾರ ಈ
ಕಿಶೋರಿಲಾಲ್ ಶರ್ಮಾ. ಕೊನೆಗೆ ಅಲ್ಲಿಗೆ ಪ್ರಿಯಾಂಕಾ ವಾಡ್ರಾ ಬಂದು ಕೂತ್ಕೊಂಡಿದ್ದಾರೆ. ಹೇಗಾದರೂ ಮಾಡಿ ಈತನನ್ನು ಉಳಿಸ್ಬೇಕು, ಠೇವಣಿ ನಷ್ಟ ಆದ್ರೆ ಕಷ್ಟ ಅಂತ. ಈಗ ಎಲ್ಲರೂ ಬಿಂಬಿಸ್ತಾ ಇರೋದೇನು, ಎಡಚರರು ಎಲ್ಲರೂ ವಿಪಕ್ಷದವರು ಟಕ್ಕರ್ ಕೊಡ್ತಾ ಇದ್ದಾರೆ ಪ್ರಿಯಾಂಕಾ ವಾಡ್ರಾ. ಯಾರಿಗೆ? ಸ್ಮೃತಿ ಇರಾನಿಗೆ. ಅಲ್ರಿ, ಇದೇ ಪ್ರಿಯಾಂಕಾ ವಾಡ್ರಾ 2022 ವಿಧಾನಸಭಾ ಚುನಾವಣೆಯಲ್ಲಿ 403 ವಿಧಾನಸಭಾ ಕ್ಷೇತ್ರಗಳಿರುವಂಥ ರಾಜ್ಯದಲ್ಲಿ 2 ಸ್ಥಾನಗಳನ್ನು ಪಡೆದರು, 2% ಮತಗಳನ್ನು ಪಡೆದಿದ್ರು. 1 ವರ್ಷ ಮೊಕ್ಕಾಂ ಹೂಡಿದ್ರು, ಅಲ್ಲೇ ಇದ್ದರು, ಏನೂ ಮಾಡಲಿಕ್ಕಾಗಲಿಲ್ಲ. ಈಗ ಸ್ಮೃತಿ ಇರಾನಿ ಸತತವಾಗಿ 10 ವರ್ಷ ಕೆಲಸ ಮಾಡಿ ತನ್ನ ಬೇಸ್ ರೆಡಿ ಮಾಡ್ಕೊಂಡಿದ್ದಾರೆ. ನರೇಂದ್ರ ಮೋದಿಯಿಂದ ಹಿಡಿದು ಎಲ್ಲ ಆಗಿ ಯೋಗಿ ಆದಿತ್ಯನಾಥ್ ಪೂರ್ತಿ ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಿದ್ದಾರೆ, ಈ ಕ್ಷೇತ್ರದ ಮೇಲೆ ಬಂದು ಈ ಟಕ್ಕರ್ ಕೊಡ್ತಾ ಇದ್ದಾರೆ. ಅಂದ್ರೆ ಅದರ ಅರ್ಥ ಏನ್ರಿ? ಈಗ ಪ್ರಿಯಾಂಕಾ ವಾಡ್ರಾ 12 ದಿವಸ ಮೊಕ್ಕಾಂ ಹೂಡಿದ್ದಾರೆ ರಾಯ್ಬರೇಲಿ ಅಮೇಠಿ ಅಂತಂದರೆ ರಾಹುಲ್ ಗಾಂಧಿಯನ್ನು ಸೋಲಿಸಿದರೆ ಅವರಿಗೆ ಪಟ್ಟ ಸಿಗತ್ತೆ ಮುಂದೆ ಉತ್ತರಾಧಿಕಾರಕ್ಕೆ. ಇದು ಹಿಡನ್ ಅಜೆಂಡಾ. ಇಲ್ಲಿ ಏನಾದರೂ KL ಶರ್ಮಾನ ಗೆಲ್ಲಿಸಿಬಿಟ್ರು ಅಂದ್ಕೊಳ್ಳಿ, ಗೆಲ್ಲಿಸಿಬಿಟ್ರೆ ಪ್ರಿಯಾಂಕಾ ವಾಡ್ರಾ ನೋಡಿ ಒಬ್ಬ ದುರ್ಬಲ ಅಭ್ಯರ್ಥಿಯನ್ನು ಹಾಕಿ ನಾನು ಗೆಲ್ಸ್ಕೊಂಡ್ಬಂದಿದ್ದೀನಿ ಅಂತ ಹೇಳಬೇಕು ಅನ್ನುವಂಥ ಹುನ್ನಾರ. ಸಾಧ್ಯ ಆಗೋದಿಲ್ಲ, ಬೇರೆ ವಿಚಾರ. ಇರುವ ಸ್ಥಿತಿಗತಿಯನ್ನು ಹೇಳ್ತಾ ಇದ್ದೀನಿ. ಇಂಥ ಸ್ಥಿತಿಯಲ್ಲಿ ಇವತ್ತು ಅಮೇಠಿ ಇದೆ. ಅಮೇಠಿಯ ಚುನಾವಣೆ ಅತ್ಯಂತ ವಿಲಕ್ಷಣವಾದ ಚುನಾವಣೆ, ಅತ್ಯಂತ ಬಹು ಆಕರ್ಷಿತವಾದಂಥ ಚುನಾವಣೆ. ಏನಾಗುತ್ತೆ ಫಲಿತಾಂಶ ನಾವು ನೀವು ಮತ್ತೆ ಮಾತನಾಡೋಣ. ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ. ನಿಮ್ಮ ಸಹಾಯ, ನಿಮ್ಮ ಸಹಕಾರ, ನಿಮ್ಮ ಸಹಭಾಗಿತ್ವ ಇಲ್ಲದೆ ಈ ಅಭಿಯಾನ ನಡೆಸೋದು ತುಂಬ ಕಷ್ಟ ಸಾಧ್ಯ. ನಮಸ್ಕಾರ.